ಪದಕ ಸದ್ಯ ಬಂದ. ನಾನಂತೂ ನೀನು ಬರ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನೇ ಪೊಲೀಸ್ ಸ್ಟೇಷನ್ ತಗ ಬಂದ್ಬಿಡ ನೀ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಸದ್ಯ ಅಷ್ಟಾಗಿ ಹೆಂಗೊಂದ್ರೆ ಬಂದ್ಬಿಟ್ಟಲ್ಲ, ಅಷ್ಟೇನೇ ಸಾಕು. ಸರಿ ಬಾಕ ಒಳಗಡಿಕೆ. ಏನು ಹೇಳಿದ್ರು ಪೊಲೀಸ್ನವರು? ಏನು ತಾಪತ್ರಯ ಇಲ್ಲ ತಾನೆ, ತಿರುಗಿ ಬರ್ರಿ ಮಾಡ್ರಿ ಅಂತ ಏನಾರ ಹೇಳಿದ್ರಾ? ಅಂಥದ್ದೇನು ಏನು ಹೇಳಿಲ್ಲ, ಬರ್ರಿ ಮಾಡ್ರಿ ಅಂತ. ಎಲ್ಲನೂ ಕ್ಲಿಯರ್ ಆಯ್ತು ಹೇಳು. ನಾನೇನು ಕಿಡ್ನಾಪ್ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತಾಯ್ತು. ಗೊತ್ತಾದ್ಮೇಲೆ ಇನ್ನು ಸುಮ್ ಏನಕ್ಕೆ ಮಾಡಿಕಂತಾರೆ ನನ್ನ. ಸರಿ ಹೋಗಮ್ಮ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಅಯ್ಯಪ್ಪ ಹೆಂಗೋ ಬಿಡು, ನಿಂಗೆ ಆಮೇಕಿಂದ ಹೇಳ್ತೀನಿ ನಿಧಾನಕ್ಕೆ. ಏನೇ ಪೊದ್ದಿ, ಇಷ್ಟು ಬಿರ್ನ ಆಗ್ಲೇನಿಯ ಪೊಲೀಸ್ನವ್ರಿಗೂ ಯಾಮರ್ಸ್ಬಿಟ್ಟು ಮನೆಗೆ ಬಂದ್ಬಿಟ್ಟ ಏನು? ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಇಕ್ಕಂತಾರೆ, ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ಸುಮ್ನೆ ಇಕ್ಕಳಕ್ ಅವ್ರಿಗೆ ತಲೆ ಕೆಟ್ಟೈತಾ ಅತ್ತೆ? ಸುಮ್ನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಜೈಲ್ಗೆ ಹಾಕಕ್ಕೆ ಅವ್ರೇನ್ ಪೆದ್ರು ಅಂತ ಅನ್ಕೊಂಡ್ಬಿಟ್ರ? ವಿಚಾರಣೆಗೆ ಅಷ್ಟೇನೇ ಕರೆದಿರೋದು, ವಿಚಾರಣೆ ಮಾಡಕ್ಕೆ ಅಂತಾರೇನೆ. ವಿಚಾರಣೆನಾಗ ನಂದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ನೆ ಜೈಲ್ನಾಗ ಇರಿಸ್ಕೊಂಡು ನನಗೇನು ಕೂಟ ಹಾಕ್ತಾರೆ. ನನ್ ತಪ್ಪಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೇನಿಯ ವಾಪಸ್ ಹೋಗಮ್ಮ ನೀನು ಅಂತ ಕಳಿಸಿದ್ರು, ಬಂದೆ. ನನ್ನ ಮಗಳ ವಿಷಯ ಏನಾಯ್ತೆ ಅತ್ತೆ? ಕೇಳಿದ್ದನ್ನೇ ಕೇಳಿ ಯಾಕತ್ತ ಇದೆಲ್ಲ ಇದು ಮಾಡ್ಕತ್ತೀರಾ? ಹೋಗಿ ಅತ್ತಾಗೆ, ನೀವು ಕೇಳಿದ್ದನ್ನೇನಂತ ಕೇಳಬೇಡಿ. ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏಯ್, ನೀನ್ ಇನ್ನಂದ್ರೆ ಇವಳು ಸೊಸೆ ಅಂತ ಹೇಳ್ಬಿಟ್ಟು ನೈಸ್ ಮಾಡ್ಕೊಂಡು ಕೇಳ್ತಾ ಇದೆಯಲ್ಲೇ. ಈಗ ಇವಳಿಂದ ಮನೆನಾಗ ಮಾನ ಮರ್ಬದಿ ಎಲ್ಲ ಹೋಗಿರೋದೆಲ್ಲ ಸಾಲ್ದ? ಇನ್ನು ಎಷ್ಟು ಇವು ಮನೆಯಾಳಿಂದ ಮಾನ ಮರ್ಬದಿ ಹೋಗ್ಬೇಕು ಹೇಳು? ಈ ಮನೆಯಾಳಿನ ಮನೆನಾಗ ಇಕ್ಕಬೇಡ, ಈ ಮನೆಯಾಳಿನ ಹೋಗುತ್ತು ಒದ್ದೀಚೆ ಕಡಿಗೆ ಹಾಕು. ನಾನೇನಂತ ಮಾನ ಮರ್ಬದಿ ಕಳಿಯ ಕೆಲಸ ಮಾಡಿದೀನಿ ಈಚೆ ಕಡಿಗೆ ಹಾಕಕ್ಕೆ? ಇಷ್ಟು ದಿನ ಯಾವಾಗ್ಲೂ ಸೊಸೆ ಅಂತ ನಿನ್ ಸಪೋರ್ಟ್ಗೆ ಏನೇ ನಿಂತ್ಕೊಂತ ಇದ್ದೆ. ಆದ್ರೆ ಈಗಿತ್ತ ನಿನ್ ಸಪೋರ್ಟ್ ನಿಂತ್ಕೊಳ ಅಂತ ಯಾವ ಇದನ್ನು ನೀನು ಉಳಿಸ್ಕೊಂಡಿಲ್ಲ ಮರ್ಬಾದಿನೂ. ನೋಡೆ, ನಮ್ಮ ಮನೆ ನೀನು ಬರಬೇಕು ಅಂತಂದ್ರೆ ನನ್ನ ಮಗಳು ಬರಬೇಕು. ನ್ಯಾಯವಾಗಿ ನನ್ನ ಮಗಳು ಮನೆಗೆ ವಾಪಸ್ ಬಂದ್ರೆ ಆಮೇಕಿಂದ ನಿನ್ನ ಮನೆ ಒಳಗಡೆ ಬಿಟ್ಕೊಂತೀನಿ. ಅಲ್ಲಿ ಗಂಟ ನೀನು ಈ ಮನೆ ಉದಷ್ಟು ತೊಳಿ ಕುಡ್ದು ಒಯ್ತಾ ಇರು. ಅತ್ತೆ, ನೀವೇ ಹಿಂಗಂದ್ರೆ ಹೆಂಗತ್ತೆ? ನಾನೇನತ್ತೆ ಅಂತ ತಪ್ಪು ಮಾಡಿದೀನಿ? ಒಳ್ಳೆ ನಿರ್ಧಾರ ಮಾಡಿದ್ಯಾ ಲೇ. ಏನೇ ನೀನ್ ಪೊದ್ದಿಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಬಾವಿ ಅಳಿ ಅಂದ್ರೆ ನಾವು ಓಡಿಸ್ಕೊಳ್ತಿದ್ಯಾ ಅಲ್ವೇನೆ? ಗಂಗಾ, ನೀನು ಅಷ್ಟೇ ಏನಿಯ ಎಲ್ಲ ಕ್ಲಿಯರ್ ಆಗಂಟ ನೀನು ಬರ್ಕೊಡ್ದು ನಮ್ಮ ಮನೆಗೆ. ನೀವಿಬ್ರು ಮನೆಯಾಗಿರ್ಕೊಡ್ದು ನಡಿರೇ ಮನೆ ಅಳಿಗಳ. ಅತ್ತೆ, ನಾನೇನತ್ತೆ ಮಾಡಿದೀನಿ? ನನ್ನ ಯಾಕತ್ತೆ ಈಚೆ ಕಡೆ ಕಳಿಸ್ತಾ ಇದ್ದೀರಾ? ಲೇ, ಆ ಪೊದ್ದು ಜೊತೆ ಸೇರ್ಕೊಂಡು ನೀನು ಆಟ ಹೊತ್ಕೊಂಡು ಹೋಗಿರೋದು ನನ್ನ ಮಗ ಕಣ್ಣಾರೇನಿಯ ನೋಡವ್ನಿ. ನೀನು ಅವಳ ಜೊತೆ ಸೇರ್ಕೊಂಡಿದ್ಯಾ ಅಂತಂದ್ಮೇಲೆ ನಿನ್ನ ಮನೆ ಇಕ್ಕೊಂಡು ನಿನ್ ಮಂಗಳಾರತಿನ ಮಾಡಕ್ಕಾಯ್ತದೆ? ನಿನ್ನ ಉಗು ತಟ್ಟಬೇಕು ತಾನೆ? ಹೋಗು ಅವಳ ಜೊತೆ ಸೇರ್ಕೊಂಡು ನೀನು ಕಂತ್ರಿ ಕೆಲಸನೇ ಮಾಡ್ತಿದ್ಯಲ್ಲ, ನೀನು ತೊಲಗು. ಊರರೆಲ್ಲ ನಿಮ್ಮನ್ನ ತುಪ್ಕೋ ಅಂತ ಮಕ್ ಉಗುತ್ತಾಗೆ ನಿಮ್ಗೆ ಅರ್ಥ ಆಯ್ತದೆ ಏನು ಅಂತ ಹೇಳಿ. ಅತ್ತೆ, ನಮ್ಮ ಅಮ್ಮ ಅಲ್ಲಿ ಹೋದ್ರೆ ಸುಮ್ಮನೆ ಬಿಡಕ್ಕಿಲ್ಲ ಅಂತ ನಿಮ್ಗೂನ್ವೆ ಗೊತ್ತು. ಊರಿಗೆ ಹೋದ್ರೆ ನಮ್ಮ ಅಮ್ಮ ಗೊತ್ತಲ್ಲ ಮೊದ್ಲೇನೆಯ. ನೀವು ಸುಮ್ಕೆನೆಯ ನಾವು ಅಲ್ಲಿ ಕಳಿಸ್ಬೇಡ್ರಿ ಅತ್ತೆ. ಏನೋ ಸಣ್ಣ ಪುಟ್ಟ ತೆಪ್ಪು ಅದು ಇದು ಮಾಡಿರ್ತೀನಲ್ಲ, ದಯವಿಟ್ಟು ನನ್ನ ನೀವು ಕಳಿಸ್ಬಿಟ್ಟು ಇದು ಮಾಡಬೇಡ್ರಿ ಅತ್ತೆ. ಅಲ್ಲಿ ನಮ್ಮ ಅಮ್ಮಕ್ಕೆ ಯಾಕುರ್ಸ್ ಮಕ್ಕು ಹೋಯ್ತದೆ. ಉಗುಸ್ಕ ಬ್ಯಾಡ ಅಂತಂದ್ರೆ ಯಾರು? ಉಗುಸ್ಕ ಮೆಟ್ನಾಗ ಹೊಡಸ್ಕ. ನೀನು ನಮ್ಮ ಮನೆಗೂ ಮಾತ್ರ ನೀನು ಇರಬೇಡ್ವೆ, ತೊಲಗ್ತಾ ಇರು. ತೊಲಗು. ಮಾಡೋದೆಲ್ಲ ಕೊಂತ್ರಿ ಕೆಲಸ. ನನ್ನ ಮಗಳು ನನ್ಯಾಯವಾಗ ನನ್ನ ಮಗಳು ಜೀವನನೇ ಹಾಳು ಮಾಡ್ಬಿಟ್ಟೆ ನೀನಂತನ್ನುವೆ. ಅಷ್ಟು ಇಷ್ಟಲ್ಲ. ನಿನ್ ಮಕ್ಕಿಷ್ಟು ಹೋಗು ಅಂತ ಹೇಳಿದ್ನಲ್ಲ, ಹೋಗೆ ಪೊದ್ದಕ್ಕ. ಇನ್ನೇನ್ ಮಾಡಕ್ಕಾಯ್ತದೆ? ಹೋಗು ಅಂತ ಹೇಳ್ತವ್ರಲ್ಲ, ನೋಡಿ ಹೋಗನು. ನಾವೇನಂತೆ ನಾವು ತಪ್ಪು ಮಾಡಿಲ್ಲ ಅಂತ ಇವ್ರಿಗೂ ಅರ್ಥ ಆದಾಗ ಏನಿಯ, ನಮ್ಮ ಅತ್ತೆಗೆ ಅರ್ಥ ಆದಾಗ ಏನಿಯ ಕರೆಸ್ಕೊಂತದೆ. ನೋಡಿ ಹೋಗೋಣ. ಈ ಮನೆಗೆ ನಾವು ಬೇಕಿಲ್ಲ ಅಂತ ಅನ್ನಿಸ್ತದೆ. ನಡೀರಿ. ಯಾಕೆ ಸುಮ್ಕೆನೇನಿಯ? ನಾವ್ಯಾಕೆ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಾವ್ಯಾಕೆ ಕಷ್ಟಪಟ್ಟು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರನಿ? ನೋಡಿ, ಇವ್ರಿಗೆ ಅರ್ಥ ಆಯ್ತದ ನಮ್ಮ ಬೆಲೆ. ನೋಡ್ದ ನಿನ್ ಸೊಸೆದು ಎಷ್ಟು ದುರಂಕಾರ ಅಂತ ಹೇಳ್ಬಿಟ್ಟು? ನಿನ್ ಸೊಸೆದು ಅಷ್ಟೇನಿಯ ದುರಂಕಾರ. ನನ್ ಸೊಸೆ ಒಬ್ಳೇನೇನಿಯ ಏನು ಮಾಡಿಲ್ಲ. ನಿನ್ ಸೊಸೆ ಮಾಡವಳೆ ತಾನೇ ಕಂತ್ರಿ ಕೆಲ್ಸನ? ನಿನ್ ಸೊಸೆ ಜೊತೆ ಸೇರ್ಕೊಂಡೆ ಏನಿಯ ನನ್ ಸೊಸೆ ಕೆಟ್ಟು ಕೆರೆಡ್ದಿರೋದು. ಇಬ್ರು ಸೊಸಿಗಳೇನ್ ಸಾಮಾನ್ಯ ಅಲ್ಲ, ಇಬ್ರು ಒಂದೇ ತರ ನೆನಿಯ. ನನ್ ಸೊಸೆ ಮೇಲೆ ನೀನು, ನಿನ್ ಸೊಸೆ ಮೇಲೆ ನಾನು ಅಂತ ಎತ್ತಾಕೊಂಡೆ ಕುಂತ್ಕೋಬೇಕು. ಮಾಡಿರೋದೆಲ್ಲ ಕಂತ್ರಿ ಕೆಲ್ಸ ನೆನಿಯ. ನೀನ್ ಯಾಕೆ ಈ ನಡುವೆ ಬರೀ ಕಿಸ್ಕೊಂಡ್ ತಿರುಗ್ತಾನೆ ಇರ್ತೀಯಲ್ಲ? ನಿನಗೇನ್ ತಲೆಗಿಲೆ ಕೆಟ್ಟಿಲ್ಲ ತಾನೆ? 3 ಹೊತ್ತು ತಿರ್ಕೊಂಡು ಓಡಾಡ್ತಿತ್ತಿಗಲೇ. ನಿನ್ಗೇನೆ ಬಂದೈ ದೊಡ್ಡರೋಗ? ನಿನಗೆ ಮನೆ ಒಳಗಡೆ 5 ನಿಮಿಷ ಇರಕ್ಕಿಲ್ಲ. ಎಲ್ಗೆ ಬತ್ತೀಯಾ? ನಿಮ್ಮ ಅಕ್ಕನೂ ಮನೆಯಾಗಿಲ್ಲ, ಮತ್ತೆ ಎಲ್ಲೇ ಹಾಳಾಗೋಯ್ತೀಯಾ? ಆ ಬಿಸ್ಲಾಗ ಅಲ್ದು ಹೆಂಗಾಗಿದೀಗ ನೋಡು. ಅಯ್ಯೋ ನೋಡು, ಮುಚ್ಕೊಂಡು ಮನೆ ಒಳಗಡೆ ಇರು. ನೋಡು, ನಿಮ್ಮ ಅಕ್ಕನ ಜೀವನ ಸೆಟ್ಲು ಮಾಡಿಸ್ದಂಗೆ ನಿನ್ನ ಜೀವನ ಹೆಂಗಾರ ಮಾಡಿ ಸೆಟ್ಲು ಮಾಡಿಸ್ಬೇಕು. ನೋಡು, ಅವರು ಇವ್ರದ್ದು ಕೈ ಕಾಲಿಡ್ದಾದ್ರು ಪರವಾಗಿಲ್ಲ, ಸೆಟ್ಲು ಮಾಡಿಸ್ತೀನಿ. ಈಗ ಮುಚ್ಕೊಂಡು ಹೋಗು. ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಲೇ, ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಬೊಗಳ್ತಿದೀಗ? ತೊಲಗಿಲೆ ಕೆಟ್ಟುಬಿಟ್ಟಾಯ್ತಾ ನಿನ್ಗೆ? ಹಾಡು ಹೇಳದ್ ಕಲ್ತ್ಕೊಂಡಿದ್ದೀಗಲ್ಲೇ ಗಳಿಗಳಿಗೆ ಒಂದೊಂದ್ಕಿತ. ಹೋಗ್ ಮರ್ವಾದಿನಾಗ ಏನೋ ನಾವು ಬಿದ್ಕ ಹೋಗಿ ಸುಮ್ಕೇನೆ. ಈಚೆ ಕಡೆಗೆ ಬಂದೆ ಅಂದ್ರೆ ಕಾಲು ಮುರಿತೀನಿ. ಹೋಗಿ ಸುಮ್ಕೇನೆ. ನಾನು ಎಲ್ಗಮ್ಮ ಹೋಯ್ತೀನಿ, ಇಲ್ಲೇ ಓಡಾಡ್ಕೊಂಡಿರಕ್ಕಿಲ್ವಾ? ಏನೋ ಖುಷಿ ಆಯ್ತಾ ಇರ್ತದಲ್ಲ ಅವಾಗವಾಗ, ಅದಕ್ಕೆ ಹಾಡು ಹೇಳ್ತಾ ಇರ್ತೀನಿ. ಕರ್ಮ. ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಳಿಗೆ
ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಲ್ವಾ ನಿಜವಾಗ್ಲೂ. ಬರೀ ಇಷ್ಟಪಡ್ತೀನಿ ಅಂತ ಕೇಳ್ತೀಯ. ನೀನಂದ್ರೆ ನಂಗೆ ಭಾಳ ಇಷ್ಟ. ನಾನಿಲ್ಲಿರೋದೇ ನಿನಗೆ ನಿನಗೋಸ್ಕರ. ಆದರೆ ಎಲ್ರೂ ನಾನಿರೋದೇ ನಿನಗೆ ಶಶಿಗೋಸ್ಕರ ಅಂತ ಅನ್ಕೊಂಡವ್ರೆ. ಆದರೆ ನಾನಿರೋದು ನಿನಗೋಸ್ಕರ ನಿನಗೆ. ನಿಮಗೆ ಗೊತ್ತಾ, ನಮ್ಮ ಅಕ್ಕನ ಮದುವೆ ಮಾಡ್ಕೊಳ್ಳೋ ಹುಡುಗ ಇದ್ನಲ್ವಾ ಚಂದು, ಅವನು ಒಂಚೂರು ಇಷ್ಟಪಡ್ತಿರ್ಲಿಲ್ಲ ಅವಳನ್ನ. ಆದರೂ ಅವಳೇ ಹಿಂದೆ ಬಿದ್ದವಳೆ. ಆದರೆ ನೀವು ನನ್ನ ಎಷ್ಟೊಂದು ಇಷ್ಟಪಡ್ತೀರಾ. ನೀವೇ ನನ್ನ ಹಿಂದೆ ಬೀಳ್ತೀರಾ. ಅದಕ್ಕೆ ನೀವಂದ್ರೆ ನನಗೆ ತುಂಬ ಇಷ್ಟ. ಆದಷ್ಟು ಬೇಗ ಇಬ್ರು ಮದುವೆ ಮಾಡ್ಕೊಳ್ಳೋಣ. ಮದುವೆ ಮಾಡ್ಕೊಂಡು 4-5 ದೇಶ ಓಡಾಡ್ಕೊಂಡಿರೋಣ, ಸರಿನಾ? ಆ ಸರಿ ಸರಿ ಆಯ್ತು. ಅಯ್ಯಪ್ಪ, ಇವಳನ್ನಂತೂ ಮಿಸ್ಸೇ ಮಾಡ್ಕೋಬಾರ್ದು. ಇವಳೇ ನನ್ನ ಹಿಂದೆ ಬಿದ್ದವಳೆ. ಇನ್ನು ಇವಳನ್ನ ಬಿಟ್ಬಿಟ್ರೆ ನನಗೆ ಸತ್ರು ಎಲ್ಲೂ ಮದುವೆ ಮಾಡ್ಕೊಳಕ್ ಹಿಂಗಿಲ್ಲ. ನಾನು ಹಿಂಗೆ 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 ಒಂಟಿಯಾಗಿ ಸಾಯ್ಬೇಕಾಯ್ತದೆ. ಲೇ ಗಂಗಾ, ನಾನೇನಾದ್ರೂ ಇವಾಗ ನಮ್ಮ ಅಮ್ಮನ ಮನೆಗೆ ಹೋದೆ ಅಂತಂದ್ರೆ ನಮ್ಮ ಅಮ್ಮ ನಾನು ಮಾಡಿದ ಕೆಲಸಕ್ಕೆ ಕ್ಯಾರ ತಗೊಂಡೊಳಗ್ಬಿಟ್ಟು ಕಳಿಸ್ತೇವೆ ಜ್ವರ ಬರೋ ಗಂಟನೂ. ಅದಕ್ಕೆ ಈಗ ನಾನು ಸದ್ಯಕ್ಕಂತೂ ಅಲ್ಗಂತೂ ಹೋಗೋಕ್ಕಾಗಕ್ಕಿಲ್ಲ. ಈಗ ಎಲ್ಲಿಗೆ ಹೋಗ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನಮ್ಮ ಅಮ್ಮನೇ ಹುಟ್ಟು ಬಜಾರಿ ನಮ್ಮ ಅಮ್ಮ. ಅಯ್ಯೋ, ನಿನಗೆ ಯಾಕೆ ಬೇಕಿತ್ತು ಕಂಡೋರ್ ಮನೆ ಉದ್ಧಾರ ಮಾಡೋದು? ನಿಂದು ನೀನು ನೋಡ್ಕೊಳ್ಳೋದು ಬಿಟ್ಬಿಟ್ಟು ನೀನು ನೀನು ಯಾಕೆ ಮನೆ ಬಿಟ್ಬಿಟ್ಟು ಕಳಿಸ್ದೆ? ಕಿತ್ತೋದೋಳೆ ಅಂತೋಳೆ ಇಂತೋಳೆ ಅಂತೇಳ್ಬಿಟ್ಟು ನನಗೆ ಸರಿಯಾಗಿ ಹಾಕೊಂಡು ಚಟ್ನಿ ಮಾಡಿಬಿಡ್ತಾರೆ. ಅದಕ್ಕೆ ನನಗೆ ಈಗ ನಾನು ಹೋಗೋಕ್ಕಾಗಕ್ಕಿಲ್ಲ. ಎಲ್ಲಿಗೆ ಹೋಗೋದು? ನಮ್ಮ ದೊಡ್ಡಪ್ಪವ್ರ ಮನೆಗೆ ಹೋಗೋದ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋದ್ರೂ ನಮ್ಮ ಅಮ್ಮಂಗಂತೂ ಇಸ್ಯ ಗೊತ್ತಾಯ್ತದೆ ನಮ್ಮ ಅಮ್ಮಂಗೆ. ಅದಕ್ಕೆ ಈಗ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು, ಎಲ್ಲಿಗೆ ಹೋಗೋದು? ಅಕ್ಕ, ನೀನು ಎಲ್ಲಿಗೆ ಯಾಕೆ ಹೋಯ್ತೀಯ? ನಮ್ಮನೆಗೆ ಏನಿಯ ಬಾ. ಓ, ಏನಾಯ್ತದೆ ನಮ್ಮನೆಗೆ ಏನಿಯ ಬಂದರೆ? ಓ, ಏನು ಸೌದೋಗಕ್ಕಿಲ್ಲ. ನೀನು ಸುಮ್ಕೆ ಏನಿಯ ಬಾ, ನನ್ನ ಜೊತೆ ಸುಮ್ಕೆನೇ ಬಾಕ ನೀನು. ಅಲ್ಲ ನಾನು ಬಂದ್ಬಿಟ್ರೆ ಹೆಂಗೆ ಹೇಳು? ಸುಮ್ಮನೆ ತಿರು. ನಿಮ್ಮನೆಗೆ ಯಾಕೆ? ನಿಮ್ಮನೆಗೆ ನಿಮಗೆ ಪ್ರಾಬ್ಲಮ್ಮು? ಅಯ್ಯೋ ಬಾಕ, ನಮ್ಮನೆಗೆ ಏನು ಪ್ರಾಬ್ಲಮ್ ಇಲ್ಲ. ಬಾ ಸುಮ್ಕೇನಿಯ ಒಳಗಡಿಕೆ. ಏನು ಪ್ರಾಬ್ಲಮ್ ಇದು ನಮ್ಮನೆನಾಗೆ? ನಮ್ಮ ಅಮ್ಮ ಏನು ಅನ್ನಕ್ಕಿಲ್ಲ. ಬಾ. ನಾವು ಬಡವ್ರೇನಿಯ ಇರ್ಬೋದು, ಆದ್ರೂ ನಮ್ಮ ಅಮ್ಮಂಗೊಂಚೂರು ಹಂಗಮ್ಮ ಹಿಂಗಮ್ಮ ಅಂತ ಹೇಳಿದ್ರೆ ಸರಿ ಬಿಡು ಇರ್ರಿ ಅಂತದೆ. ನಮ್ಮ ಅಮ್ಮಂಗೂ ಆ ಬಂಗಾರ ಮುನ್ ಯೋಗ್ಯತೆ ಬುದ್ಧಿ ಎಲ್ಲ ಗೊತ್ತಲ್ಲ, ಏನು ಅನ್ನಕ್ಕಿಲ್ಲ. ಬಾಕ ನಮ್ಮನೆಗೇನಿಯ ಇರಿವಂತೆ. ನೋಡ್ಪದಿ, ಅಯ್ಯೋ ಎಮ್ಮೆ ಈಚೆ ಕಡಿಗೆ ಹಾಕೋದ್ಲು, ಈ ಎಮ್ಮೆ ಈಚೆ ಕಡಿಗೆ ಹಾಕೋದ್ಲು ಅಂತ ನೀವೇನು ತಲೆ ಕೆಡ್ಸ್ಕೊಬೇಡಿ. ಎಷ್ಟು ದಿನ ಅಂತ ಈಚೆ ಕಡಿಗೆ ಹಾಕ್ತಾರೆ? ಮನೆ ಕಾಪುರ ಎಲ್ಲನೂ ಬೆಳಿಗ್ಗೆ ಹಾಲು ಕರಿಯಾಕಿದ್ದಾಗಿಂದನೂ ಸಂಜೆ ಗಂಟ ರೋಕಾಡ್ಸೋದೆಲ್ಲನೂ ನಿಮ್ಮನೇನಿಯ. ನೀವೇ ರೋಕ್ಬೇಕು, ನೀವೇ ಕಷ್ಟಪಡಬೇಕು. ಮನೆನಾಗ ನೀವೇ ಕೆಲಸ ಮಾಡ್ತಿದ್ರಿ. ನನ್ನ ಮಗಳು ಮನೆ ಕೆಲಸ ಮಾಡೋಳು, ನೀನು ಹೊಲದ ಕೆಲಸ ಮಾಡ್ತಿದ್ದೆ. ನೀನು ಎಷ್ಟೇ ಅವ್ರು ಕೆಲಸ ಮಾಡ್ತಾರೆ ಅಂದ್ರೂ 10 ಪೈಸದ ಕೆಲಸನೂ ಮನೆನಾಗ ಯಾರು ಮಾಡ್ತಿರಿಲ್ಲ. ನಿನಗೂ ಮಾಡಿ 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 ನಿಮ್ಮಿಬ್ರಿಗೂ ಸಾಕಾಗೈತೆ. ಮನೆ ಬಿಟ್ಟು ಕಳ್ಸಿದ್ರು ತಾನೆ, ತಲೆ ಕೆಡ್ಸ್ಕೊಬೇಡ್ರಿ. ಇಬ್ರು ಇಲ್ಲಿ ಆರಾಮಾಗಿ ಸುಧಾರಿಸ್ಕೊಳ್ರಿ. ಆವಾಗ ಅವ್ರಿಗೆ ಆಡ್ಕೋಗಿ ಬರ್ತಾರೆ. ಅಲ್ಲ ಮಾಡಿ ಇಕ್ತಿದ್ರಲ್ಲ, ಅದಕ್ಕೆ ಅವ್ರಿಗೂ ದೌಲತ್ ಅನ್ನೋದು ಮ್ಯಾಲ್ ಹೋಯ್ತಿತ್ತು. ಈಗ ಅಮ್ಮಿಕೊಂಡು ಸುಮ್ಮನೆ ಬಿದ್ದಿರ್ತಾರೆ. ಸುಮ್ಕಿರ್ರಿ. ಅಮ್ಮಿ ಆರಾಮಾಗಿರು. ಗಂಗಾ, ನೀನು ಅಷ್ಟೇನಿಯ ತಲೆನೇ ಕೆಡ್ಸ್ಕೊಬೇಡ. ಕರ್ಕೊಂಡೋಗ್ಲಿ. ಕರೀಲಿಲ್ಲ ಅಂದ್ರೆ ಪೊದಿ ಹೋಗಕ್ಕೆ ಹೋಗ್ಬೇಡ್ರಿ. ನೆಮ್ಮದಿಯಾಗಿ ಇಲ್ಲೇನಿಯ ಇರ್ರಿ. ಅದಕ್ಕೆ ಪೊದ್ದಕ್ಕನ್ನ ಇಲ್ಲಿಗೆ ಕರ್ಕೊಂಬಿಟ್ಟು ಬಂದಿದ್ದು ಕಣಮ್ಮ. ಇನ್ನೇನು ಮಾಡೋಕ್ಕಾಯ್ತದೆ? ಅವ್ರ ಅಮ್ಮವ್ರ ಮನೆಗೆ ಹೋದ್ರೆ ಅವ್ರ ಅಮ್ಮ ಬೈತದೆ ಅಂತ ಹೇಳಿದಕ್ಕೆ ಇನ್ನು ಅದಕ್ಕೆ ನಮ್ಮ ಮನೆಗೆ ಬಾ, ನಮ್ಮ ಅಮ್ಮ ಏನು ಅನ್ನಕ್ಕಿಲ್ಲ ಅಂತ ಕರ್ಕೊಂಬಿಟ್ಟು ಬಂದೆ. ಅಯ್ಯೋ ಕುಂತ್ಕೊಳ್ರಿ, ನೀವು ಆರಾಮಾಗಿ ಕುಂತ್ಕೊಳ್ರಿ. ಇರ್ರಿ, ಹೋಗ್ಬಿಟ್ಟು ನಿಮ್ಮ ಕಾಪಿ ಗಿಪಿ ಕಾಸ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಅಮ್ಮಿ ಹೇಳೋದು ಸರಿನೇನಿಯ. ಮನೆನಾಗೆ ರೋಕಿ 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 ಮನೆ ಕೆಲಸನ ನಮಗೂ ಸಾಕಾಗ ಹೋಯ್ತೆ. ಎಷ್ಟು ಅಂತ ಮನೆನಾಗ ಕೆಲಸ ಮಾಡ್ತೀವಿ ಹೇಳಿ? ನಾನು ನೀನು ಇಬ್ರು 10 ನಿಮಿಷ ಬಿಡುವಿಲ್ಲ. ಅಡುಗೆ ಮಾಡೋದ್ರಾಗಿಂದ ಹಿಡ್ದು ಹೊಸ ದನ ಕರ, ಆಮೇಲೆ ಹೊಲದ್ ನೋಡ, ಕೂಲೇರ್ ನೋಡ, ಏನು ಹೊಸಿ ಕೆಲಸನೇನು? ಬೆಳಿಗ್ಗೆ ಎದ್ದಾಗಿಂದ ನಾವೇ ಮಾಡ್ತೀವಿ. ಈಗ ಅನುಭವಿಸ್ಕೊಂಡು ಸಾಯ್ಲಿ ಸುಮ್ಕಿರೋ 2 ದಿನ. ನಾವು ಇರ್ಲಿಲ್ಲ ಅಂದ್ರೆ ಮನೆ ಹೆಂಗ್ ನಡೀತದೆ, ಏನಾಯ್ತದೆ ಅಂತ ಗೊತ್ತಾಯ್ತದೆ. ಎಲ್ಲರೂ ಸೋಮಾರಿಗಳೇನಿಯ, ಯಾರು ಎದ್ದೊಳಕ್ಕಿಲ್ಲ. ಬೆಳಿಗ್ಗೆನೇನಿಯ ಮಾಡ್ಲಿ. ನಾವು ಬಾರೆ ಎಲ್ಲಾದ್ರೂ ಕೂಲಿನಲ್ಲಿ ಬೇಕಾದ್ರೆ ಹೋಗಿ ಆರಾಮಾಗಿ ಕಾಸು ಮಾಡ್ಕೊಂಡು ತಿಂದ್ರೆ ಆಯ್ತು. ಏನಂತೆ? ಅವ್ರ ಮನೆಗೆ ಬಿಟ್ಟು ದುಡಿತಿದ್ವಿ ಇಷ್ಟು ದಿನ. ಇವಾಗ ನಾವೇನಿ ಆರಾಮಾಗಿ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಹೋದ್ರೆ 300-400 ರೂಪಾಯಿ ಕೊಡ್ತಾರೆ ದಿನಕ್ಕೆ. ನಾವು ಖರ್ಚು ಮಾಡ್ಕೊಂಡು ನಾವು ಹೆಂಗೋ ಇರ್ಬೋತ್ತಾಗ. ನಾನು ಹಂಗೆ ಅನ್ಕೊಂಡಿವ್ನಿ. ಬಿಡು, ಅವ್ರಿಗೂ ಸಣ್ಣ ಬುದ್ಧಿ ಬರಲಿ. ಅವರೇ ಬಂದು ಬಾ ಅಂತ ಕರೆಯ ಗಂಟನೂ ಅಳ್ಳಾಡಕ್ಕಿಲ್ಲ. ನಾನಂತೂ ಅಲ್ಲ, ಹೋಗಿ ಎಂತನೂ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀನೇ ನೋಡ್ದಲ್ಲ ಗಂಗಾ, ನಾನೇನಾರ ಮಾಡಿದ್ರೆ ತಪ್ಪೈತಾ? ಅದೇ ನಾದ್ನಿಗೆ ಒಳ್ಳೇದು ಮಾಡಕ್ಕೆ ಹೋಗಿ ಇಷ್ಟೆಲ್ಲ ನಡೆದೋಗ್ಬಿಡ್ತು ಅಷ್ಟೇನಿಯ. ಬಿಡು, ಹೆಂಗೋ ಅವಳು ಚೆನ್ನಾಗಿದ್ರೆ ನಂಗೆ ಇನ್ನೇನು ಬೇಕು ಹೇಳು? ಅಯ್ಯೋ ಬಿಡಕ್ಕೆ ತಲೆ ಕೆಡ್ಸ್ಕೊಬೇಡ. ದೇವ್ರೆಲ್ಲೋ ಅಂತಾಗ ನಮ್ಮಂಥವ್ರನ್ನ ಕಾಯ್ತಾನೆ. ಏನೋ ಅವ್ರನ್ನೇ ಕಾಯ್ತಾನೆ, ನಮ್ಮನ್ನು ಕಾಯ್ತಾನೆ. ಒಂದಿನ ಕಾಯ್ಬೇಕಷ್ಟೇನಿಯ, ಕಾಲ ಬರೋ ಗಂಟನೂ. ಹೋ ಅಷ್ಟೇ. ಎಲ್ರೂ ಈ ಪೊದ್ದಿ ಬರೀ ಓಡಿಸೋದೇನೆಯ ಕೆಲಸ. ಎಲ್ರದ್ದು ಲವ್ ಮ್ಯಾರೇಜ್ ಮಾಡಿಸೋದೇನೆಯ ಕೆಲಸ. ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು. ಬಿಡು, ನಿನ್ನ ಆದ್ನಿ ಮದುವೆ ಮಾಡ್ಕೊಂಡು ಬಂದಮೇಲೆ ಒಂದು ಕಿತ ಅವಾಗ ಅರ್ಥ ಆಯ್ತದೆ ಏನು ಎತ್ತ, ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅವಾಗ ಅರ್ಥ ಆಯ್ತದೆ. ಅಲ್ಲಿ ಗಂಟ ಯಾರಿಗೂ ಅರ್ಥ ಆಗಕ್ಕಿಲ್ಲ.
ಬುಟ್ಟಾಕು ಸುಮ್ಕೆನೆನಿಯ ಯಾರೋ ಅಂದ್ರು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆರಾಮಾಗಿ ಇಲ್ಲೇನೆನಿಯ ಇರ್ರಿ 4 ದಿನ. ನಾನು ಕೂಲಿಗೆ ಕರ್ದವ್ರೆ ರೇಷ್ಮೆ ಗುಡ್ ಬಿಡ್ಸಕ್ಕೆ ನಾನು ಹೋಗಿರ್ತೀನಿ. ಅಡುಗೆ ಎಲ್ಲ ಮಾಡಿಕ್ಯೂನಿ ಆರಾಮಾಗಿ ತಿನ್ಕೊಂಡೊಂದು ಆರಾಮಾಗಿ ಇದ್ಬಿಡ್ರಿ. ಅಯ್ಯೋ ಕುಂತ್ಕೊಳ್ಳಷ್ಟು ಇದ್ರಾಗಿಲ್ಲ ಕಣಕೋ. ನಾನಂತೂನುವೆ ನಡಿಯಕ್ಕ ನಮ್ಮನ್ನು ಇದ್ರೆ ನಮ್ಮನ್ನು ಕರಿ, ನಾನು ಗೂಡ್ ಬಿಡ್ಸಕ್ ಬರ್ತೀನಿ. ನನಗೂ ಕೂಲಿ ಸಿಗ್ತದಲ್ಲ. ಸುಮ್ ಕುಂತ್ಕೊಂಡು ಏನ್ ಮಾಡ್ಲಿ ನಾನ್ ತಾನೇನಿಯ ಸುಧಾರ್ಸ್ಕೊಳಕ್ ಏನಕ್ಕೈತೆ. ಅಯ್ಯೋ ನಾವು ಮನೆನಾಗ 24 ಗಂಟೆ ಮಾಡಿರೋರು. ನಮಗೂ ಸುಮ್ಮನೆ ಕುಂತ್ಕೋಬೇಕು ಅಂತಂದ್ರೆ ಆಗದೇನೇ ಇಲ್ಲ ನಮ್ಗಂತೂನುವೆ. ನಮಗೂ ಮಾಡ್ತಾನೇ ಇರಬೇಕು ಅಂತಾನೇ ಅನ್ನಿಸ್ತಿರ್ತದೆ 24 ಗಂಟೆ. ನಡಿಯಕ್ಕ ನೀವ್ ರೇಷ್ಮೆ ಗುಡ್ ಬಿಡ್ಸಕ್ ಹೋಗಂಗಾದ್ರೆ ನಾವು ಅತ್ತಾಗ ಬರ್ತೀವಿ, ಬಂದು ನಾವು ಬಿಡಿಸ್ತೀವಿ. ಸರಿ ಹೇಳು, ಅಲ್ಲಿಗೆ ಹೋಗ್ಬಿಟ್ಟು ಫೋನ್ ಹಾಕ್ತೀನಿ ನಾನು. ಆಳುಗಳು ಏನಾರ ಬೇಕು ಅಂತ ಹೇಳಿದ್ರೆ ಅವ್ರು ಎಕ್ಸ್ಟ್ರಾ ಇನ್ನೊಬ್ರು ಯಾರನ್ನ ಇದ್ರೆ ಕರೆಸ್ರಿ ಅಂತಂದ್ರೆ ನಿಮಗೆ ಫೋನ್ ಹಾಕ್ತೀನಿ ಬೋರಿವ್ರಂತೆ. ಅದೇ ನಾನು ಒಬ್ಬಳನ್ನೇ ಅಲ್ವಾ ಕರೆದಿರೋದು ಗೂಡು ಬಿಡ್ಸಕ್ಕೆ, ಅದಕ್ಕೆ ಹೋಗಿ ಕೇಳ್ಕೊಂಬಿಟ್ಟು ಬರ್ತೀನಿ. ಫೋನ್ ಹಾಕ್ತೀನಿ ನಿಮಗೆ. ಸರಿ ಅಕ್ಕ ಆಯ್ತು. ಹೊತ್ತು 1 ನಿಮಿಷ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಿಲ್ಲ ಬಿಡು. ಏನಾರ ಒಂದು ಮಾಡ್ತಾನೆ ಇತ್ತಾಳೆ. ಕುಂತ್ಕೊಳ ಅಂತ ಮಗಳೇ ಅಲ್ಲ ಇವಳಂತೂನುವೆ. ಬುಡಮ್ಮಿ ಈ ಕುಂತ್ಕೊಂಡು ಮನ್ನಾಗ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು. ಏನೋ ಒಂದು ತರಕಾರಿ ಕೊತ್ತಂಬರಿ ಸೊಬ್ಗಾಗ್ಲಿ ಬಿಡು ಅಲ್ವೇ. ಸುಮ್ಮನೆ ಕುಂತ್ಕೊಂಡು ಅದೇನೋ ಅಂತಾರಲ್ಲ ಮಾಡಕ್ಕೆ ಆಮೇಲೆ ಇದ್ದಂಗೆ ಸುಮ್ಮನೆ ಕುಂತ್ಕೊಳಕಾಯ್ತದ. ತಗ ಹೋಗ್ಬಿಟ್ಟು ಏನಾರ ಕರೆದ್ರೆ ನಿಮ್ಮಮ್ಮ ಹೋಗಿ ಗೂಡನ ಬಿಡಿಸ್ಬಿಟ್ಟು ಬರೋಣ. ಸರಿ ಹೇಳು, ಹಂಗೇನಿಯ ಮಾಡೋಣ ಅಕ್ಕ. ಕುಂತ್ಕೊಂಡು ನಾವು ತಾನೇ ಇನ್ನೇನು ಮಾಡಬೇಕು. ಕುಡಿ ಕಾಪಿಯ.